ಅಮೃತ ಅವರೇ ಧೂಪ ಹಾಕಿ. ವಿಷ್ಣು ಬಾ. ನಮೃತ್ನ ಆತ್ಮ ಮನೆ ಸುತ್ತಲೂ ಕಾಗೆ ರೂಪದಲ್ಲಿ ಓಡಾಡ್ತಾ ಇರುತ್ತೆ. ಈ ಎಡೆನ ಹೊರಗಡೆ ಇಟ್ಬಿಟ್ಟು ಬರೋಣ. ಪಾಪ ಇದೇನು ವಿಷ್ಣು, ದಿನ ಬೆಳಗಾದ್ರೆ ಮನೆ ಸುತ್ತಲೂ ಕಾಗೆ ಕಾಗ ಅಂತ ಕೂಗ್ತಾ ಇದ್ವು. ಈಗ ನೋಡಿದ್ರೆ ಒಂದು ಕಾಗೆನೂ ಕಾಣ್ತಾ ಇಲ್ಲ, ಬರ್ತಾ ಇಲ್ವಲ್ಲೋ. ಪಾಪಿಗಳಿಗೆ ಯಾವುದು ಸುಲಭವಾಗಿ ಸಿಕ್ಕೋದಿಲ್ಲ ತ್ರಿವೇಣಿ. ಕಾಗೆಗಳು ದೇವರಿಗೆ ಸಮಾನ. ನಿನ್ನ ಪಾಪಿ ಮಗನ ಪಿಂಡನ ಮುಟ್ಟಿ ತಮ್ಮನ್ನ ತಾವು ಅಪವಿತ್ರ ಮಾಡ್ಕೊಳ್ಳಲ್ಲ. ಈಗಲ್ಲ, ಇವತ್ತಿನ ಸಂಜೆ ತನಕ ನೀನು ಹೀಗೆ ಕಾ ಕಾ ಅಂತ ಕೂಗ್ತಿದ್ರು, ಕಿರ್ಚಾಡಿದ್ರು ಯಾವ ಕಾಗೆನೂ ಬರೋದಿಲ್ಲ. ನಿನ್ನ ಪಾಪಿ ಮಗನ ಪಿಂಡನ ಮುಟ್ಟೋದಿಲ್ಲ. ಯಾಕೊಂದು ಕಾಗೆನೂ ಬರ್ತಾ ಇಲ್ಲ? ನನಗೀಗ ಅರ್ಥ ಆಯಿತು, ಈ ನಾಗಿನಿ ಇಲ್ಲೇ ಇದ್ದಾಳೆ ಅಂತ. ಒಂದು ಕಾಗೆನೂ ಬರ್ತಾ ಇಲ್ಲ.
ಹೇಗಾದರೂ ಮಾಡಿ ಇವ್ರನ್ನೆಲ್ಲ ಇಲ್ಲಿಂದ ಕಳಿಸ್ಬೇಕು. ಹೇಗೆ ಕಳಿಸೋದು? ಹಾಂ, ವಿಷ್ಣು, ಎಲ್ಲರನ್ನು ಕರ್ಕೊಂಡು ಹೊರಗಡೆ ಹೋಗು. ನಾನು ಕಾಗೆ ತಿಂದ್ಮೇಲೆ ಬರ್ತೀನಿ. ಯಾಕಮ್ಮ, ನಾವು ಇಲ್ಲೇ ಇದ್ದು ಕಾಯ್ತೀವಿ. ಒಂದು ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಕರ್ಕೊಂಡು ಹೋಗಿದ್ರೆ ಕರ್ಕೊಂಡು ಹೋಗೋ ಅಷ್ಟೇ. ನಾನು ಆಮೇಲೆ ಬರ್ತೀನಿ, ಹೋಗಿ ಅಷ್ಟೇ. ನಡೀರಿ. ಏಯ್, ನಿನ್ನ ಕೊಂಕು ನೋಟ ಕುಹಕೆನಗೆ ನನ್ಗೆ ಅರ್ಥ ಆಗಲ್ಲ ಅಂತ ತಿಳ್ಕೊಂಡಿದ್ಯಾ? ನಿನ್ನ ಟೈಮ್ ಚೆನ್ನಾಗಿದೆ, ಅದಕ್ಕೆ ಇಷ್ಟೊಂದು ಮೆರಿತಾ ಇದೆಯಾ? ನೀನು ಈ ನಗುನ, ಹಾರಾಟನ, ಅಹಂಕಾರನ ನಾನು ಮೆಟ್ಟು ನಿಂತು ನಿನ್ನ ಕೈಯಿಂದನೇ ನಿನ್ನ ಕಣ್ಣ ಚುಚ್ಚು ಹಾಗೆ ಮಾಡಲಿಲ್ಲ ಅಂದರೆ ನಾನು ತ್ರಿವೇಣಿನೇ ಅಲ್ಲ. ಇದು ನನ್ನ ಮಗ ರುದ್ರನಾಣೆಗೂ ಸತ್ಯ. ಸತ್ಯ. ಯಾವಾಗ ಹೇಗಿರ್ತಾರೆ ಅಂತ ಅರ್ಥನೇ ಮಾಡ್ಕೊಳಕ್ಕಾಗಲ್ಲಪ್ಪ. ಇದರಲ್ಲಿ ಅರ್ಥ ಮಾಡ್ಕೊಳಕ್ಕಾಗದೇ ಇರೋಂಥದ್ದು ಏನಿದೆಯಪ್ಪ ಈಗ? ಅಲ್ಲ ಅಪ್ಪ, ಕಣ್ಣಾರ ನೋಡಿದ್ರಿ ಅವ್ರು ಎಷ್ಟು ಕಿರ್ಚಾಡಿದ್ರು, ಹೇಗೆ ಬಿಹೇವ್ ಮಾಡಿದ್ರು ಅಂತ. ಇನ್ನೂ ಕೇಳ್ತಾ ಇದ್ರಲ್ಲ ಏನಾಯ್ತು ಅಂತ. ಇಷ್ಟಕ್ಕೆ ನೀನು ಬೇರೆ ಯಾವ್ಯಾವುದೋ ಅರ್ಥಗಳನ್ನು ಕಲ್ಪಿಸ್ಕೊಂಡ್ರೆ ಹೇಗೋ ಕರ್ಣ. ನೋಡು, ನಾವು ಯಾವಾಗಲೂ ಬರೀ ನಮ್ಮ ದೃಷ್ಟಿಕೋನದಲ್ಲಿ ಮಾತ್ರ ಯೋಚನೆ ಮಾಡಬಾರ್ದು, ಬೇರೆಯವ್ರ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಬೇಕು. ಇವತ್ತು ನಮ್ಮ ರುದ್ರನ್ ತಿಥಿ, ಆ ನೋವಿನಲ್ಲಿ ಅವರಿದ್ದಾರೆ ಅನ್ನೋದು ನೀನು ಮರ್ತಿರೋ ಹಾಗಿದೆ. ನಾವೆಲ್ಲರೂ ಅಲ್ಲಿದ್ರೆ ಕಾಗೆಗಳು ಅಲ್ಲಿ ಸುಳಿಯೋದಿಲ್ಲ ಅನ್ನೋ ಕಾರಣಕ್ಕೆ ನಮ್ಮೆಲ್ಲರೂ ಒಳಗೋಗೋದಕ್ಕೆ ಹೇಳಿದ್ರೆ ಅಷ್ಟೇ. ಇನ್ನು 3 ದಿನ ನಿನಗೂ ಹೀಗೆ ಪಿಂಡ ಇಟ್ಟು ಕಾಗೆನ ಕರೀತಾರೆ. ಆಗ ನಿನ್ನ ಪಿಂಡನ ಮುಟ್ಟೋದಿಕ್ಕೆ ಯಾವ ಕಾಗೆನೂ ಬರಲ್ಲ. ನೀನು ಅಂತರ್ಪಿಶಾಚಿಯಾಗಿ ಆ ಕಡೆ ಆಕಾಶಕ್ಕೂ ಹೋಗದೆ ಈ ಕಡೆ ಭೂಮಿಗೂ ಬರೋದಕ್ಕಾಗದೆ ಒದ್ದಾಡ್ತಾ ಇರ್ತೀಯ. ನನ್ ಕಂದ ಮಗ ಸತ್ತಿದ ಮನೆ ಸ್ಮಶಾನ, ಮಗನ್ ಕಳ್ಕೊಂಡಿದ್ದ ತಾಯಿ ಮಗಳು ಮರುಭೂಮಿ. ಇದೆಲ್ಲ ಸತ್ಯ ಕೊಡು. ನಿನ್ನನ್ನು ಮರಿಬೇಕು ಅಂತ ನಿನ್ನ ಇಷ್ಟು ಪ್ರಯತ್ನ ಪಟ್ರು ದಿನೇ ದಿನೇ ನಿನ್ ನೆನಪು ಹೆಚ್ಚಾಗಿ ನನಗೆ ಕಾಡ್ತಾ ಇದೆ. ನೀನ್ ನನ್ನ ಮನಸ್ಸಿಂದ ದೂರ ಆಗ್ತಿಲ್ಲ ಕಣೋ, ನೀನ್ ನನ್ನ ಮನಸ್ಸಿಂದ ದೂರ ಆಗ್ತಿಲ್ಲ. ಕಾ 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 ಕಾ. ಯಾರೋ ನಿಂತ್ಕೊಳ್ಳೋ, ಯಾಕೆ ತಗೊಂಡೋಗ್ತಾ
ನೀನು ನಿಂತ್ಕೊಳ್ಳೋ. ಅದು ತಿನ್ಬಾರ್ದಪ್ಪ, ತಿನ್ಬಾರ್ದು. ಅಯ್ಯೋ ದೇವ್ರೆ, ಎಲ್ಲೋದ ಇವನು? ಏಯ್, ಅದ್ ತಿನ್ಬೇಡಪ್ಪ, ಬೇಡ ಕಣೋ. ಅಯ್ಯೋ ದೇವ್ರೆ, ಏ ನೋಡಪ್ಪ, ಬದುಕಿರೋರು ಸತ್ತಿರೋರು ಎಡೆನ ತಿನ್ಬಾರ್ದು. ಆ ತಟ್ಟೆ ಕೊಡು, ನಿನಗೆ ಬೇರೆ ಊಟ ಕೊಡ್ತೀನಿ ನಾನು. ಕೊಡಪ್ಪ. ಇಲ್ಲ, ನಾನು ಕೊಡೋದಿಲ್ಲ, ನಂಗೆ ಹೊಟ್ಟೆ ತುಂಬ ಸುತ್ತಿದೆ. ಅಯ್ಯೋ, ನನ್ನ ಮಾತು ಕೇಳಪ್ಪ. ಇವನು ಹೀಗೆ ಹೇಳಿದ್ರೆ ಕೇಳೋದಿಲ್ಲ. ನನ್ ಕಂದ, ನೀನ್ ಬದುಕಿದ್ಯಾ? ಬದುಕಿದ್ಯೇನೋ ನೀನು? ಅಯ್ಯೋ ನನ್ನಪ್ಪ, ಹಾಗಾದ್ರೆ ನಾವು ಕಣ್ಣಾರೆ ಕಂಡಿದ್ದಲ್ಲ ಸುಳ್ಳ? ನೀವು ಯಾಕೆ ಹಿಂಗೆ ಮಾಡ್ತಿದ್ದೀರಾ? ನಾನು ತಿನ್ಬೇಕು ಬಿಡಿ. ಅಲ್ಲ ಕೊಡು, ನಾನು ಮಾತಾಡ್ತಾನೆ ಇದ್ದೀನಿ, ನೀನ್ ನೋಡಿದ್ರೆ ಏನು ಸಂಬಂಧನೇ ಇಲ್ಲ ಅನ್ನೋ ರೀತಿ ತಿಂತಾನೆ ಇದೆಯಲ್ಲ. ಮಾತಾಡೋ ರುದ್ರ, ನನ್ ಮಾತು ಕೇಳು. ಎಲ್ಲೋ ಇದ್ದೆ ಕಂದ ನೀನು ಇರ್ತಿದ? ಮಾತಾಡಪ್ಪ, ಮಾತಾಡೋ ಕಂದ, ಮಾತಾಡೋ. ಯಾರು ನೀವು? ಅಲ್ಲ, ಇಷ್ಟೊತ್ತಾದರೂ ಅತ್ತೆಮ್ಮ ಬರಲಿಲ್ಲ. ಕಾಗೆಗಳು ಬಂದ್ವೋ ಇಲ್ವೋ? ನಾನು ಹೋಗಿ ಒಂದು ಹೆಜ್ಜೆ ನೋಡ್ಕೊಂಡು ಬರ್ತೀನಿ. ಬೇಡ ಹೇಮಾ, ಅವ್ರಿಗಾಗಲೇ ತುಂಬಾ ದುಃಖದಲ್ಲಿದ್ದಾರೆ. ರುದ್ರನ ಮೇಲೆ ಅವ್ರಿಗೆ ಎಷ್ಟೊಂದು ಪ್ರೀತಿ ಇದೆ ಅಂತೇಳಿ ನಿನಗೂ ಗೊತ್ತಲ್ಲ. ಹೀಗಿರುವಾಗ ರುದ್ರನ ಎಡೆನ ಕಾಗೆಗಳು ತಿನ್ನೋದೇ ಹೊರತು ಅವ್ರು ಬರ್ತಾರ? ನೀನೇ ಹೇಳು. ಕಾಗೆಗಳು ಬಂದು ರುದ್ರನ ಎಡೆ ತಿಂದ ಮೇಲೆನೆ ಅವ್ರ ಮನಸ್ಸಿಗೆ ಸಮಾಧಾನ. ಆಗ್ಲೇ ಅವ್ರು ಒಳಗೆ ಬರೋದು. ಅವ್ರು ಬಂದು ಹಾಕಿ ಬರಲಿ, ಅಲ್ಲಿ ತನಕ ನಾವು ವೆಯ್ಟ್ ಮಾಡೋಣ.
ಯಾವ ಅಮೃತ ಗಳಿಗೆಲಿ ನನ್ನ ಮಗ ಬದುಕಿದ್ದಾನೆ ಅಂತ ನಿಮ್ ಬಾಯಲ್ಲಿ ಹೇಳಿದ್ರು ಅದು ನಿಜ ಆಗೋಯ್ತು. ನನ್ನ ಮಗ ಹೃದ ಬದುಕಿದ್ದಾನೆ, ಬಂದಿದ್ದಾನೆ. ನಿಮ್ಮ ಮಾತು ಸತ್ಯ ಆಗೋಯ್ತು. ತಂದೆ ತಾಯಿಗಳು ಮಾಡಿದ ಪುಣ್ಯ ಮಕ್ಕಳನ್ನ ಕಾಪಾಡುತ್ತೆ ಹೇಳ್ತಾರೆ. ನೀವು ಮಾಡಿರೋ ಪುಣ್ಯ ನಿಮ್ಮ ಮಗನ ಬದುಕಿಸಿದೆ, ನಿಮ್ಮ ಕೈಗೆ ತಲುಪಿಸಿದೆ. ಹಣೆ ಬರ ಸುಳ್ಳಾದ್ರೂ ಜಾತಕ ಸುಳ್ಳಾಗಲ್ಲ ಅನ್ನೋದಕ್ಕೆ ಇದೇ ಸತ್ಯ. ನನಗಿವತ್ತು ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನನಗೆ ತುಂಬಾ ಸಂತೋಷ ಆಗ್ತಿದೆ. ನಿಮ್ಗೆ ಎಷ್ಟು ದಕ್ಷಿಣೆ ಬೇಕು ಹೇಳಿ, ನಿಮ್ಗೆ ತೃಪ್ತಿ ಆಗಷ್ಟು ಕೊಡ್ತೀನಿ. ನಾನು ದಕ್ಷಿಣೆಗೋಸ್ಕರ ಸತ್ಯ ಹೇಳ್ತಾ ಇಲ್ಲ. ಜಾತಕದಲ್ಲಿ ಏನ್ ಬರೆದಿತ್ತೋ ಅದನ್ನ ನಾನು ಹೇಳಿದ್ದೀನಿ. ನೀವಾಗೆ ಕೊಡ್ತೀನಿ ಅಂದ್ರೆ ನಿಮ್ ಸಂತೋಷ. ಯಾಕೆಲ್ರು ಈ ರೀತಿ ನಿಂತಿದ್ದೀರಾ? ಒಳ್ಳೆ ಗಡ ಬರ್ತಿರೋ ಹಾಗೆ. ಇವ್ರಿಗೆ ಬೇರೆ ಯಾರು ಅಲ್ಲ, ನನ್ ಮಗ ರುದ್ರ. ವಿಷ್ಣು ನಿನ್ ತಮ್ಮ ಕಣ, ನಿನ್ ತಮ್ಮ. ನೋಡಿ, ನಿಮ್ಮೆಲ್ರಿಗೂ ಇವನು ಯಾರು ಅಂತ ಅನ್ಸಿರ್ಬೋದು. ನನ್ನ ಮನಸ್ಸು ಹೇಳ್ತಾ ಇದೆ ಇವನೇ ನನ್ನ ಮಗ ರುದ್ರ ಅಂತ. ಮನುಷ್ಯ ಮೋಸ ಮಾಡ್ಬೋದು, ಆದ್ರೆ ಮನಸ್ಸು ಯಾವತ್ತೂ ಮೋಸ ಮಾಡೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ನಾನಂತೂ ನಂಬಿದ್ದೀನಿ ಇವನೇ ನನ್ನ ಮಗ ಅಂತ. ನನ್ನ ನಂಬಿಕೆನೇ ಸತ್ಯ, ಸತ್ಯ, ಸತ್ಯ. ಅಯ್ಯೋ, ನೀವ್ ಯಾರೋ ಏನೋ ನಂಗೆ ಗೊತ್ತಿಲ್ಲ. ಊಟ ಕೊಡ್ತೀನಿ ಅಂತ ತಾನೇ ಕರ್ಕೊಂಡು ಬಂದಿದ್ದು. ನಂಗೆ ಹೊಟ್ಟೆ ಹಸು. ಅನ್ನ ಕೊಡಿ, ಅನ್ನ ಕೊಡ್ತೀನಿ ಕಂದ. ನಿನ್ಗೆ ಅನ್ನೇ ಯಾಕೆ? ನಿಂಗೆ ಪುಷ್ಟ ಅನ್ನನೇ ಕೊಡ್ತೀನಿ, ಕೊಡು ನನ್ ಕಂದ. ಎಷ್ಟು ದಿನ ಆಯ್ತು ನೀನು ಊಟ ಮಾಡಿ? ಅನ್ನ ಕೊಡ್ತಾರೆ ನನಗೆ. ಬಾಳೆ ಎಲೆ, ಬಾಳೆ ಎಲೆ ಅಂದ್ರೆ ಜೋರಾಗಿ ಅನ್ನ ಕೊಡ್ತೀರಲ್ಲ. ಅನ್ನ ಕೊಡ್ತೀನಿ, ನಿಂಗೆ ಎಷ್ಟು ಬೇಕೋ ಅಷ್ಟು ತಿನ್ನು. ಅನ್ನ ಜೊತೆ ನಿಂಗೆ ಚಿತ್ರಾನ್ನ, ಪಲ್ಯ, ವಡೆ, ಪಾಯಸ ಎಲ್ಲ ಕೊಡ್ತೀನಿ. ನಂಗೆ ಅದು ಯಾವುದು ಬೇಡ, ಅನ್ನ ಮಾತ್ರ ಸಾಕು. ಸರಿಯಪ್ಪ, ಅನ್ನನೇ ಕೊಡ್ತೀನಿ. ನಿನ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನೇ ತಿನ್ನು. ನೀನ್ ಯಾರು ಅಂತ ತಿಳ್ಕೊಂಡಿದ್ಯಾ? ನೀನ್ ಈ ಮನೆ ಮಗ ಕೊಡೋ. ಇದ್ಯಾರ ಮನೆ ಅಂತ ತಿಳ್ಕೊಂಡು ನಿನ್ನ ಮನೆ ಕೊಡೋ. ಈ ಮನೆ ನಿನ್ನ ತಡೆಯೋರು ಯಾರು ಇಲ್ಲ ಕೊಡೋ. ರುದ್ರ, ರುದ್ರಣ್ಣ ಯಾರದು?